ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನುಗ್ಗೆ ಸೊಪ್ಪು ಹಸಿರು ಕಾಳು ಹಾಕಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಒಂದು ಅರ್ಧ ಕಪ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ಒಂದೆರಡು ಹಸಿಮೆಣಸಿಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಸೊಪ್ಪು ಮತ್ತು ಕಾಳಿಗೆ ಉಪ್ಪು ಹಾಕಿರ್ತೀವಿ, ಈರುಳ್ಳಿಗೆ ಉಪ್ಪು ಹಾಕಿರಲ್ಲ. ಇದಕ್ಕೆ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡು ನಾವೇನು ಬೇಯಿಸಿಟ್ಟಿಟ್ಕೊಂಡು ಹಸಿರು ಕಾಳು ಮತ್ತು ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದ್ರ ಮೇಲೆ ಕಾಯಿ ತುರಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಹತ್ರ ಕಾಯಿ ತುರಿ ಇರಲಿಲ್ಲ ಅಂತ ಇವತ್ತು ಕಾಯಿ ತುರಿ ಹಾಕಿಲ್ಲ. ನಿಮ್ಮ ಹತ್ರ ಕಾಯಿ ತುರಿ ಇದ್ದರೆ ಹಾಕೊಳ್ಳಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಉಪ್ಪು ಸಾಂಬಾರು ಖಾರ ಮಾಡೋದು ತೋರಿಸ್ತಾಯಿದ್ದೀನಿ. ಹಸಿ ಖಾರ, ಹಸಿಮೆಣ್ಸಿಕಾಯಿ ಖಾರ ಮಾಡೋದು ತೋರಿಸ್ತಾಯಿದ್ದೀನಿ. ಮೊದಲು ಬೇಯಿಸಿಟ್ಟಿಟ್ಕೊಂಡಿರೋಂಥ ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಉಪ್ಪು, ಮೆಣಸು ಇದೆಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೋಬೇಕು. ಜೊತೆಗೆ ಬೇಕು ಅಂದರೆ ನೀವು ಹುಣಸೆಹಣ್ಣು ಹಾಕೋಬೋದು. ನಾನು ಹುಣಸೆಹಣ್ಣು ಮತ್ತು ಟೊಮೊಟೊ ಏನೂ ಹಾಕ್ತಾಯಿಲ್ಲ, ನುಣ್ಣಗೆ ರುಬ್ಕೊತಾ ಇದ್ದೀನಿ. ಮೆಣಸಿಕಾಯಿನ ನಾವು ಸೊಪ್ಪು ಕಾಳು ಬೇಯಿಸ್ತೀವಲ್ಲ ಅದ್ರ ಜೊತೆಗೆ ಹಾಕಿ ಬೇಯಿಸ್ಕೊಂಡ್ರೆ ಆಗುತ್ತೆ. ಅದನ್ನೇನು ಸಪ್ರೇಟಾಗಿ ಬೇಯಿಸಬೇಕು ಅಂತ ಏನಿಲ್ಲ. ನೋಡಿ,